ಹೀಗೆ ರಾಗಿ ಕಟಾವು ಮಾಡುವ ಬೃಹತ್ ಯಂತ್ರವೊಂದು ನಡು ರಸ್ತೆಗೆ ಉರುಳಿ ಬಿದ್ದು ವಾಹನ ಸವಾರರು ರಸ್ತೆಯಲ್ಲಿ ಪರದಾಡ್ತಾ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ಬಸವಣ್ಣ ದೇವಸ್ಥಾನದ ಬಳಿ. ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎರಡೂ ನಗರಗಳಿಗೆ ಇದೇ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ರಸ್ತೆ ಚೆನ್ನಾಗಿದೆ ಅಂತ ಜನ ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ. ಆದರೆ ಬುಧವಾರ ಬೆಳಗಿನ ಜಾವ ರಾಗಿ ಕಟಾವು ಯಂತ್ರ ನಡು ರಸ್ತೆಗೆ ಬಿದ್ದ ಕಾರಣ ಕೆಲವು ಗಂಟೆಗಳ ಕಾಲ ಈ ರಸ್ತೆ ಬಂದಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಸುರೇಶ್ ಅಂತ ನಮ್ಮ ಊರು ಕರ್ನೂಲು. ಇಲ್ಲಿಗೆ ರಾಗಿ ಹೊಲ ಕಟ್ ಮಾಡೋ ಕಲಶಕ್ಕೆ ಬಂದಿದ್ದೆ. ಅದು ಮಾಚ್ಕಾನಲ್ಲಿ ನಿಂಕ ಕರ್ನೂಲು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಇಲ್ಲಿ ಬ್ರೇಕ್ ಡೌನ್ ಆಯಿತು. ಬೆಳಗ್ಗೆ 5 ಗಂಟೆಗೆ ಆಕ್ಸಿಡೆಂಟ್ ಆಯಿತು. ಅದು ಗಾಡಿ ಬ್ರೇಕ್ ಫೇಲ್ ಆಗಿದೆ. ಮುಂದೆ 2 ಗಾಡಿ ಬಂತು. ಅದು ತಪ್ಪಿಸಿపోయి ಬಿದ್ದೋಗಿದೆ ಅಷ್ಟೇ. ಉಲ್ಟಾ ಬಿದ್ದಿದ್ದು. ಇದು 2 ಕಾರ್ ಬಂತು ಮುಂದೆ. ಆ ಗಾಡಿ ತಪ್ಪಿಸಬೇಕಂದ್ರೆ ಇಲ್ಲಿ ಕಟ್ ಮಾಡಿದ. ಅದು ಬ್ರೇಕ್ ಪಡ್ತಾ ಇಲ್ಲ, ಅದಕ್ಕೆ ಬಿದ್ದೋಗಿದೆ. ಅದು ಚಿಕ್ಕ ಜಬಲ. ಅದು ಡ್ರೈವರ್ಗೆ ಸ್ವಲ್ಪ ಏಟಾಗಿದೆ. ಇನ್ನು ಪಕ್ಕ ಈ ಕಾಲು ಪ್ರಾಬ್ಲಮ್ ಐತೆ. ಹಾಸ್ಪಿಟ್ಲ್ ಹೋಗಬೇಕು, ಮಾಡಬೇಕು. ನಮ್ಮ ಹೆಸರು ಸುರೇಶ್, ಓನರ್ ಹೆಸರು ನರೇಶ್. ಇನ್ನು ಬೃಹತ್ ಯಂತ್ರ ರಸ್ತೆಗೆ ಅಡ್ಡಲಾಗಿ ಬಿದ್ದ ಕಾರಣ ವ್ಯಾಪಾರ ವಹಿವಾಟು, ಶಾಲಾ ಕಾಲೇಜು, ಕೆಲಸ ಕಾರ್ಯ, ಬಂಧು ಬಳಗ ಅಂತ ಸಂಚಾರ ಮಾಡುವ ವಾಹನ ಸವಾರರು ರಸ್ತೆಯಲ್ಲಿ ನಿಂತು ಕಿರಿಕಿರಿ ಅನುಭವಿಸಿದರು. ನಂತರ ನಂದಿಗಿರಿಧಾಮ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕ್ರೇನ್ ಮೂಲಕ ಯಂತ್ರವನ್ನು ರಸ್ತೆಯಿಂದ ತೆರವು ಮಾಡಿದರು. కర్నూలు వెళ్ళిపోతుంటే 5 గంటలకు బయలుదేరాం నిద్రపోయి. 5 గంటలకు బయలుదేరి ఇక్కడ వచ్చాక క్రాస్లో బ్రేక్ ఫెయిల్ అయ్యి 2 పల్టీలు పడింది బండి. అంత 3 కిలోమీటర్స్ కరెక్ట్గా. ఇద్దరం ఉంటుంది. ఏమీ లేదు, నాకే కొంచెం ఒత్తినాయి. డ్రైవింగ్ నేనే చేస్తాను. డేంజర్ పరిస్థితి, ఇంకేం చేస్తాం. డౌన్ ఉంది, ಸ್ಪೀಡ್ ಬ್ರೇಕರ್ లేదు. ಮೇನು ಸ್ಪೀಡ್ ಬ್ರೇಕರ್ ಉನ್ನೇ ಕಂಟ್ರೋಲ್ ಆಗುತ್ತೆ. ಒಟ್ನಲ್ಲಿ ಜಮೀನಿನಲ್ಲಿ ರಾಗಿ ಕಟಾವು ಮಾಡಬೇಕಾದ ರಾಗಿ ಮಿಷಿನು ಚಾಲಕನ ಎಡವಿಟ್ಟಿನಿಂದ ನಡರಸ್ತೆಯಲ್ಲೇ ಉರುಳಿ ಬಿದ್ದು ಕೆಲ ಕಾಲ ದಾರಿ ಹೋಕರಿಗೆ ತೊಂದರೆ ಉಂಟಾಗುವಂತಾಯಿತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.